ಸಿಎಂ ಪಕ್ಕದಲ್ಲಿ ಶತ್ರು ಕಂಡು ಡಿಕೆಶಿ ಫುಲ್ ರಾಂಗ್. ಶಾಸಕ ಮುನಿರತ್ನಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಸಿಎಂ? ವೇದಿಕೆಯಲ್ಲೇ ಮುನಿರತ್ನ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ. ಮುನಿರತ್ನ ಕೇಳಿದ ಅನುದಾನ ಮಾಡ್ಕೊಡ್ತೀನಿ ಅಂತ ಹೇಳಿ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ವೇದಿಕೆಯಲ್ಲಿ ಸಿಎಂರನ್ನ ಹಾಡಿ ಹೊಗಳಿದ್ದಾರೆ ಮುನಿರತ್ನ ಅವರು ಕೂಡ. ಈ ಘಟನೆಯ ಹಿಂದೆ ಫುಲ್ ಸಿಟ್ಟಾಗಿರುವಂತಹ ಈ ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಜೊತೆ ಮುನಿಸಿನ ಬೆನ್ನಲ್ಲೇ ಸಿಎಂ ಪಾಳ್ಯದಲ್ಲಿ ಫುಲ್ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಮುನಿರತ್ನ. ಶಾಸಕ ಮುನಿರತ್ನಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ತೆರೆಮರೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗೊತ್ತಿಲ್ಲ. ವೇದಿಕೆಯಲ್ಲೇ ಮುನಿರತ್ನ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಬಂಡೆ ಜೊತೆ ಒಂದ್ ಕಡೆ ಬಡಿದಾಟ, ಟಗರು ಜೊತೆ ಸ್ನೇಹವನ್ನ ಬೆಳೆಸ್ಕೊಂಡಿದ್ದಾರೆ. ಹಾಗಾದ್ರೆ ವೇದಿಕೆಯಲ್ಲಿ ಏನ್ ಮಾತನಾಡಿದ್ರು ನೋಡ್ತಾ ಹೋಗೋಣ. ಗೊತ್ತಾಯ್ತೇನೆಪ್ಪ, ಮುನಿರತ್ನ ಅಸಮಾನತೆ ತೊಡಗಿಸ್ಲಿ ನೀನು ಹೋಗಿ ನಮ್ಮ ಜೊತೆ ಇದ್ದವನು ಅಲ್ಲೋಗ್ತಿದ್ದೆ. 83ರಿಂದ 2013ರಿಂದ 18ರವರೆಗೆ ಪಾಪ ಒಳ್ಳೆಯವನಾಗಿದ್ದ. ಕೂತ್ಕಡೆ ಕೇಳ್ತಾ ಹೇಳ್ತಾ ಇದ್ದೀನಿ, ಒಳ್ಳೆಯವನೇ. ಆದ್ರೆ ಅವರ ಪಕ್ಷ ಇದೆಯಲ್ಲ, ಅಸಮಾನತೆಯನ್ನು ತೊಡಗಾಕಂತ ಪಕ್ಷ ಅಲ್ಲ. ಪಾಪ 2023ರಿಂದ 18ರವರೆಗೆ ನಾನು ಹೇಳ್ದಾಗೆಲ್ಲ ಕೇಳ್ತಿದ್ದೆ. ನಾನು ಸಹಾಯ ಮಾಡಿದ್ದೆ. ಹೇಳು, ಅದು ಹೇಳಲೇ ಇಲ್ಲ ನೀನು. ಈಗ ಹೇಳ್ಕೊಂಡೇ ಹೊರತು ನಾನು ಸಹಾಯ ಮಾಡಿದ್ರು ಅಂತ ಹೇಳಲೇ ಇಲ್ಲ. ಇವನು ಸೋಮಶೇಖರ, ವೈದ್ಯ ಬಸವರಾಜ, 3 ಜನ ಬರೋರು. ಇಬ್ರು 3 ಜನ ಕೆಲಸ ಮಾಡಿಸ್ಕೊಂಡು ಹೋಗ್ಬಿಡೋರು. ಸಾವಿರಾರು ಕೋಟಿ ರೂಪಾಯಿ ಕೆಲಸ. ಗೊತ್ತಾಯ್ತಾ ನಿನ್ಗೆ? ಮತ್ತೆ ಅದು ಹೇಳೇ ಇಲ್ಲ. ಬಟ್ ಆದ್ರೂ ಒಳ್ಳೆ ಸ್ನೇಹಿತ, ನಮ್ಮ ಪರವಾಗಿದ್ದಾನೆ, ವೈಯಕ್ತಿಕವಾಗಿ ಪರವಾಗಿದ್ದಾನೆ. ಆದ್ರೆ ಅವನ್ನ ನನ್ನ ಪರವಾಗಿರಕ್ ಬಿಡಲ್ಲ. ಏನೇ ಆಗ್ಲಿ ನಾನು ಅವ್ರ ಬಗ್ಗೆ ಮಾತಾಡೋದ. ನನ್ನ ಬಗ್ಗೆ ಒಳ್ಳೆ ಮಾತುಗಳು ಹೇಳಿದ್ಯಾ, ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ನೀನು ಈ ಕ್ಷೇತ್ರದ MLA ಆಗಿದ್ಯಾ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ನಿಮ್ಮ ಮಾತುಗಳನ್ನ ಹೇಳಿ. ಗೊತ್ತಾಯ್ತೇನೆಪ್ಪ, ಮುನಿರತ್ನ ಅಸಮಾನತೆ ತೊಡಗಿಸ್ಲಿ ನೀನು ಹೋಗಿ ನಮ್ಮ ಜೊತೆ ಇದ್ದವನು ಅಲ್ಲೋಗ್ತಿದ್ದೆ. 83ರಿಂದ 2013ರಿಂದ 18ರವರೆಗೆ ಪಾಪ ಒಳ್ಳೆಯವನಾಗಿದ್ದ. ಕೂತ್ಕಡೆ ಕೇಳ್ತಾ ಹೇಳ್ತಾ ಇದ್ದೀನಿ, ಒಳ್ಳೆಯವನೇ. ಆದ್ರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಗುದ್ದಾಟ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಸರಿಯಾಗಿ ಡಿಸಿಎಂ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯನವರ ಜೊತೆ ಅತ್ಯಾಪ್ತರ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಮುನಿರತ್ನ. ತೆರೆಮರೆಯಲ್ಲಿ ಯಾವ ರೀತಿಯಾಗಿ ಗಾಳವನ್ನ ಹಾಕ್ತಾ ಇದ್ದಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಣಿಯೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ.
ಖಂಡಿತವಾಗಿಯೂ ರಮ್ಯಾ, ಒಂದ್ ಕಡೆ ರಾಜರಾಜೇಶ್ವರಿ ನಗರದ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಹಾಗೂ DCM DK ಶಿವಕುಮಾರ್ ಅವರ ಬ್ರದರ್ಸ್ ಮಧ್ಯೆ ಇರತಕ್ಕಂಥ ಕದನ ದಿನದಿಂದ ದಿನಕ್ಕೆ ಒಂದ್ ಕಡೆ ಜೋರಾಗ್ತಾನೆ ಹೋಗ್ತಾ ಇರುವಂತದ್ದು. ಕಳೆದ ವಾರವೂ ಸಹ ಏನು DCM DK ಶಿವಕುಮಾರ್ ಅವರು ನಾಗರಿಕರೊಂದಿಗೆ ನಡಿಗೆ ಮಾಡುವಂತ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಮುನಿರತ್ನ ಮತ್ತು DCM DK ಶಿವಕುಮಾರ್ ಅವರು ವಾಗ್ವಾದವನ್ನು ಸಹ ಮಾಡಿದ್ರು ಮತ್ತು ಇಬ್ಬರು ಪರಸ್ಪರವಾಗಿ ಮಾತಿನ ಚಕಮಕಿಯೂ ಸಹ ಆಗಿತ್ತು. ಈ ಹಿಂದಿನಿಂದನೂ ಸಹ DCM DK ಶಿವಕುಮಾರ್ ಅವರ ಬ್ರದರ್ಸ್ ಮುನಿರತ್ನ ರಾಜಕಾರಣದ ವಿರುದ್ಧವಾಗಿ ಸಾಕಷ್ಟು ಹೋರಾಟವನ್ನು ಸಹ ಮಾಡ್ತಾ ಇದ್ದಾರೆ ಮತ್ತು ಮುನಿರತ್ನ ಅವ್ರನ್ನ ರಾಜಕೀಯವಾಗಿ ಏನೆಲ್ಲ ಎಷ್ಟರ ಮಟ್ಟಿಗೆ ಹತ್ತಿಕ್ಕಬೇಕು ಆ ಎಲ್ಲ ಪ್ರಯತ್ನಗಳನ್ನು ಸಹ DCM ಬ್ರದರ್ಸ್ ಗಳು ಮಾಡ್ತಾ ಇದ್ದಾರೆ. ಆದ್ರೆ ಮುನಿರತ್ನವೂ ಸಹ ರಾಜಕೀಯ ದಿನಗಳು ಸಾಕಷ್ಟು ಕ್ಲಿಷ್ಟಕರ ಆಗುವಂತ ಸಂದರ್ಭದಲ್ಲೇನೆ ಮುನಿರತ್ನ ಅವರು ಇದೀಗ CM ಪಾಳಯಕ್ಕೆ ಸೇರುವುದು ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು. ನಿನ್ನೆ CM ಸಿದ್ದರಾಮಯ್ಯನವರು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಸಂದರ್ಭದಲ್ಲಿ CM ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂತ ಮುನಿರತ್ನ ಅವರನ್ನ CM ಸಿದ್ದರಾಮಯ್ಯನವರು ಸಾಕಷ್ಟು ಹೊಗಳುವ ಮೂಲಕ ಮುನಿರತ್ನ ಒಳ್ಳೆಯವನು, ನಮ್ ಜೊತೆಗೆ ಇದ್ದವನು, ಆದ್ರೆ ಈಗ ಬಿಜೆಪಿಗೆ ಸೇರಿ ಸ್ವಲ್ಪ ಮಟ್ಟಿಗೆ ರಾಜಕೀಯವಾಗಿ ಬದಲಾವಣೆಗಳ ಆಗಿದೆ ಅನ್ನೋ ಒಂದು ಮಾತುಗಳನ್ನ ಹೇಳೋದ್ರ ಮೂಲಕ ಮುನಿರತ್ನಗೆ ಶಹಬಾಜ್ಗಿರಿಯನ್ನ ಕೊಟ್ಟಿರೋದನ್ನ ನೋಡಿದ್ರೆ ಒಂದ್ ಕಡೆ ಮುನಿರತ್ನ ಅವರು DCM DKಶಿ ಅವರ ವಿರುದ್ಧವಾಗಿನೇ CM ಸಿದ್ದರಾಮಯ್ಯನವರ ಪಾಳಯಕ್ಕೆ ಸೇರಿರುವುದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.